ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆಹೈ 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 ಅರೆಹೈ. ಪ್ರಿಯ ವೀಕ್ಷಕರೇ, ಕದಂಬ ವಾಹಿನಿಗೆ ತಮಗೆ ಸ್ವಾಗತ ಸುಸ್ವಾಗತ. ಭಾರತ ದೇಶದ ಭದ್ರ ಬುನಾದಿಯಾದ ಶಿಕ್ಷಣ ಕ್ಷೇತ್ರಕ್ಕೆ ಸರ್ಕಾರವು ಹಲವಾರು ಉಪಯುಕ್ತವಾದ ಯೋಜನೆಗಳನ್ನು ರೂಪಿಸಿದೆ. ಇದರ ಅನುಷ್ಠಾನಕ್ಕಾಗಿಯೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನೂರಾರು ಕೋಟಿ ಆರ್ಥಿಕ ಸಂಪನ್ಮೂಲಗಳನ್ನು ಸಹ ನೀಡುತ್ತಿದೆ. ಇದರ ಒಟ್ಟಾರೆ ಉದ್ದೇಶವೇ ಶೈಕ್ಷಣಿಕ ಬಲವರ್ಧನೆ ಮತ್ತು ಸಂಪೂರ್ಣ ಸಾಕ್ಷರತೆಯೇ ಇದರ ಮೂಲ ಗುರಿಯಾಗಿದೆ. ಈ ಒಂದು ಯೋಜನೆಗಳ ಅನುಷ್ಠಾನಕ್ಕಾಗಿ ಒಂದು ವ್ಯವಸ್ಥೆಯೇ ಇದೆ. ಮೊದಲನೇದಾಗಿ ಕೆಳಹಂತದಿಂದ ಪ್ರಾರಂಭವಾದರೆ ಶಿಕ್ಷಣ ಸಂಯೋಜಕರು, ಸಮೂಹ ಸಂಪನ್ಮೂಲ ವ್ಯಕ್ತಿ, ಕ್ಷೇತ್ರ ಸಮನ್ವಯ ಅಧಿಕಾರಿ, ಶಿಕ್ಷಣಾಧಿಕಾರಿ ಹಾಗೂ ಡಯಟ್ನ ಪ್ರಾಚಾರ್ಯರು ಇದರ ಒಂದು ಅವಿಭಾಜ್ಯ ಅಂಗವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರುತ್ತಾರೆ. ಗ್ರಾಮಾಂತರ ಪ್ರದೇಶಗಳಲ್ಲಿನ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಬರೆಯುವ ಭಾಗ್ಯವಿದಾತರು ಈ ಅಧಿಕಾರಿಗಳು ಎಂದರೂ ತಪ್ಪಾಗಲಿಕ್ಕಿಲ್ಲ. ಆದರೆ ಇಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ವ್ಯಕ್ತಿಯೇ ತನ್ನ ಮೂಲ ಉದ್ದೇಶವನ್ನು ಮರೆತು ಕೂಗುಮಾರಿಯಂತೆ ವರ್ತಿಸಿದರೆ ಇಡೀ ವ್ಯವಸ್ಥೆಗೆ ತುಕ್ಕು ಹಿಡಿಯುತ್ತದೆ. ಅರಳಿಕಟ್ಟಿ ಸಂಪನ್ಮೂಲ ಕೇಂದ್ರದ ವ್ಯಾಪ್ತಿಯಲ್ಲಿ ಬರುವಂತಹ CRP ಶ್ರೀಕಾಂತ್ ತಾವರೆ ಎಂಬುವರ ಬಗ್ಗೆ ಈಗಾಗಲೇ ಸಾಕಷ್ಟು ಆಪಾದನೆಗಳು, ಆರೋಪಗಳು ಕೇಳಿಬಂದಿವೆ. ಹಿರೇಬಾಗೇವಾಡಿ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸೇರಿದಂತೆ ಹಿರೇಬಾಗೇವಾಡಿಯ ಆ ಶಾಲೆಯ ವಿದ್ಯಾರ್ಥಿಗಳ ಪಾಲಕರೂ ಸಹ ಶ್ರೀಕಾಂತ್ ತಾವರೆಯವರ ಕಾರ್ಯವೈಖರಿಯ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿರುವ ಬಗ್ಗೆ ಸಭೆಯಲ್ಲೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಹಾಗಾದರೆ ಶ್ರೀಕಾಂತ್ ತಾವರೆ ಎಂಬ ಈ ವ್ಯಕ್ತಿ ಕರ್ತವ್ಯ ಲೋಪವನ್ನು ಅವರು ಎಸಗುತ್ತಿದ್ದಾರೆ ಎಂಬುದನ್ನು ನೋಡುವುದಾದರೆ, ಶ್ರೀಕಾಂತ್ ತಾವರೆ ಅವರು ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆಗೆ ಭೇಟಿಯನ್ನೇ ನೀಡಿಲ್ಲ, ಅಲ್ಲಿನ ಶೈಕ್ಷಣಿಕ ಚಟುವಟಿಕೆಗಳನ್ನೇ ಸರಿಯಾಗಿ ಗಮನಿಸಿಲ್ಲ ಹಾಗೂ BEO ಕಚೇರಿಯಿಂದ ಶಾಲೆಗೆ ದೊರಕಬೇಕಾದ ಕಾಗದ ಪತ್ರಗಳ ವ್ಯವಹಾರಗಳಲ್ಲಿಯೂ ಸಹ ಅಸ್ಪಷ್ಟತೆಯನ್ನು ಕಾರ್ಯವನ್ನು ನಿರ್ವಹಿಸುತ್ತಿಲ್ಲ ಎಂಬ ಆಪಾದನೆಗಳು ಕೂಡ ಇವೆ. ಇದರಿಂದಾಗಿ ಶಾಲೆಯ ಆಡಳಿತದ ವ್ಯವಸ್ಥೆಗೆ ಸಾಕಷ್ಟು ತೊಂದರೆ ಆಗುತ್ತಿದೆ. ಅಲ್ಲದೇ ಶ್ರೀಕಾಂತ್ ತಾವರೆ ಅವರು ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆಗೆ ಭೇಟಿಯನ್ನೇ ನೀಡುತ್ತಿಲ್ಲ ಎಂಬ ಆಪಾದನೆಗಳು ಕೂಡ ಅವರಿಂದ ಕೇಳಿಬರುತ್ತಿವೆ. ಹಾಗಾಗಿ ಯಾಕೆ ಮಲತಾಯಿ ಧೋರಣೆಯನ್ನು ಈ ಅಧಿಕಾರಿಗಳು ತೋರುತ್ತಿದ್ದಾರೆ ಎಂಬ ಪ್ರಶ್ನೆ ಉದ್ಭವ ಆಗುತ್ತಿದೆ. ತಾವರೆಯವರ ಈ ವರ್ತನೆ ಒಬ್ಬ ಅಧಿಕಾರಿಯಾಗಿ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಹಾಗೂ ಅಲ್ಲಿನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗಿ ಪರಿಣಮಿಸುತ್ತಿದ್ದಾರೆ ಎಂದು ಭಾವಿಸಬೇಕಾಗುತ್ತದೆ. ಅಲ್ಲದೆ ಅಡುಗೆಯವರು ಹಾಗೂ ಕೆಲವೊಂದಷ್ಟು ಕಾರ್ಯಕ್ರಮಗಳನ್ನು ಮೊದಲು ಒಂದು ಶಾಲೆಯಲ್ಲಿ ನಿಯೋಜನೆ ಮಾಡುವುದು, ಮತ್ತೊಂದು ಗಳಿಗೆಯಲ್ಲಿ ಇನ್ನೊಂದು ಶಾಲೆಗೆ ಅದನ್ನು ವರ್ಗಾಯಿಸುವುದು, ಅದೇ ಮತ್ತೊಂದು ಗಳಿಗೆಯಲ್ಲಿ ಮತ್ತೊಂದು ಶಾಲೆಗೆ ವರ್ಗಾಯಿಸುವುದು, ಈ ರೀತಿಯಾಗಿ ಒಂದೇ ದಿನದಲ್ಲಿ ಮೂರು ಸ್ಥಳಗಳಲ್ಲಿ ಸ್ಥಳ ಬದಲಾವಣೆಯನ್ನು ಮಾಡೋದರ ಮೂಲಕ ಶಿಕ್ಷಕರನ್ನು ಮತ್ತು ಇಲಾಖೆಯ ಸಿಬ್ಬಂದಿಯನ್ನು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸುವಂಥ ಘಟನೆಗಳು ಕೂಡ ನಡೆದಿವೆ. ಹೀಗಾಗಿ ಈ ಎಲ್ಲ ವಿಷಯಗಳನ್ನು ಸರ್ಕಾರಿ ಪ್ರಾಥಮಿಕ ಶಾಲೆಯ SDMC ಅವರು ಮೇಲಾಧಿಕಾರಿಗಳ ಗಮನಕ್ಕೂ ಲಿಖಿತವಾಗಿ ತಂದಿದ್ದಾರೆ ಹಾಗೂ ದೂರನ್ನು ನೀಡಿ ಇದನ್ನು ಸರಿಪಡಿಸುವಂತೆ ಆಗ್ರಹವನ್ನು ಕೂಡ ಪಡಿಸಿದ್ದಾರೆ. ಇದಷ್ಟೇ ಅಲ್ಲದೇ ಇನ್ನೂ ಪ್ರಮುಖವಾಗಿ CRP ಶ್ರೀಕಾಂತ್ ತಾವರೆ ಅವರು ತಮ್ಮ ಇಲಾಖೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಮರೆತು, ಜವಾಬ್ದಾರಿಯನ್ನು ಮರೆತು ಕೇವಲ ರಾಜಕೀಯ ಸಂಪರ್ಕದಲ್ಲಿ ತಮ್ಮ ಸೇವೆಯನ್ನು, ತಮ್ಮ ಸಮಯವನ್ನು ಕಳೆಯುತ್ತಿದ್ದಾರೆ ಎಂಬ ಗಂಭೀರವಾದ ಆರೋಪಗಳು ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿರುವುದು ವಿಷಾದನೀಯ. ಇಂತಹ ಸರ್ಕಾರಿ ಸೇವೆಯಲ್ಲಿ ಇರುವಂತಹ ಒಬ್ಬ ಜವಾಬ್ದಾರಿಯುತವಾದಂತಹ ವ್ಯಕ್ತಿ ಬಹಿರಂಗವಾಗಿ ಹಾಗೂ ಒಂದು ಪಕ್ಷದ ಮುಖಂಡರೊಂದಿಗೆ ಹಾಗೂ ರಾಜಕಾರಣಿಗಳೊಂದಿಗೆ ನಿಕಟವಾದ ಸಂಪರ್ಕವನ್ನು ಇಟ್ಟುಕೊಳ್ಳುವುದು ಅಲ್ಲದೆ ಬಹಿರಂಗವಾಗಿ ಸಾರ್ವಜನಿಕವಾಗಿ ಗುರುತಿಸಿಕೊಳ್ಳುವುದು, ಕಾಣಿಸಿಕೊಳ್ಳುವುದು ಇಲಾಖೆಯ ನಿಯಮಾವಳಿಗಳು ಯಾವ ಕಾರಣಕ್ಕೂ ಒಪ್ಪಿಕೊಳ್ಳುವುದಿಲ್ಲ. ಈ ಎಲ್ಲ ಅರಿವು ಅವರಿಗಿದ್ದರೂ ಸಹ ಅವರು ಯಾಕೆ ಈ ಇಲಾಖೆಯ ಕಾನೂನನ್ನು, ನಿಯಮಗಳನ್ನು ಉಲ್ಲಂಘನೆ ಮಾಡಿ ರಾಜಕೀಯ ವ್ಯಕ್ತಿಗಳೊಂದಿಗೆ ಗುರುತಿಸಿಕೊಳ್ಳುತ್ತಿದ್ದಾರೆ ಎಂಬ ಯಕ್ಷ ಪ್ರಶ್ನೆ ಮೂಡುತ್ತಿದೆ. SDMC ಅವರು ಹಾಗೂ ಸಾರ್ವಜನಿಕರು ಆರೋಪಿಸುವಂತೆ
ಈ ಶ್ರೀಕಾಂತ್ ತಾವರೆ ಅನ್ನುವಂತಹ ವ್ಯಕ್ತಿ ಕೆಲಸಕ್ಕೆ ಹಾಜರಾಗಿ ರಾಜಕಾರಣಿಗಳೊಂದಿಗೆ ಗುರುತಿಸಿಕೊಳ್ಳುತ್ತಾ ಆ ಫೋಟೋಗಳನ್ನು ತೆಗೆಸಿಕೊಳ್ಳುತ್ತಾ ತಮ್ಮ ಮೇಲಿನ ಅಧಿಕಾರಿಗಳಿಗೆ ಹಾಗೂ ಕೆಳಗಿನ ಸಿಬ್ಬಂದಿಗಳಿಗೆ ಹಾಗೂ ಶಿಕ್ಷಕರ ವಲಯಕ್ಕೆ ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದಾರೆ ಎಂಬ ಆರೋಪಗಳು ಸಹ ಅವರಿಂದ ಕೇಳಿಬರುತ್ತಿವೆ. ಇದಷ್ಟೇ ಅಲ್ಲದೇನೆ ನಾನು ಬೆಳಗಾವಿಯ ಮಾನ್ಯ ಲೋಕಸಭಾ ಸದಸ್ಯರಾದ ಜಗದೀಶ್ ಶೆಟ್ಟರ್ ಅವರ PA ಎಂದು ಆಪ್ತ ಸಹಾಯಕ ಎಂದು ಹೇಳಿಕೊಳ್ಳುತ್ತಾ ಆ ರೀತಿಯಾಗಿ ತಪ್ಪಾಗಿ ಗುರುತಿಸಿಕೊಳ್ಳುತ್ತಾ ರಾಜಕಾರಣಿಗಳ ವ್ಯಕ್ತಿತ್ವಕ್ಕೂ ಘನತೆ ಗೌರವಗಳಿಗೂ ಧಕ್ಕೆ ತರುತ್ತಿದ್ದಾರೆ ಎಂಬ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗುತ್ತಿದೆ. ಹೀಗಾಗಿ ಈ ಎಲ್ಲ ಆರೋಪಗಳನ್ನು SDMC ಅವರು ಮಾಡಿರುತ್ತಾರೆ. ಅಷ್ಟೇ ಅಲ್ಲದೇ ತಮ್ಮ ವಾಟ್ಸಾಪ್ ಗ್ರೂಪಿನಲ್ಲಿ ರಾಜಕೀಯ ವಿಷಯಗಳಿಗೆ ಸಂಬಂಧಪಟ್ಟಂತಹ ಫೋಟೋಗಳನ್ನು ವಾಕ್ಯಗಳನ್ನು ಶೇರ್ ಮಾಡಿದ್ದು ಸಹ ಮೇಲ್ನೋಟಕ್ಕೆ ಅಪಾದಿತ ಸ್ಥಾನದಲ್ಲಿ ಅವರನ್ನು ನಿಲ್ಲಿಸುತ್ತಿವೆ. ಈ ಎಲ್ಲ ವಿಷಯಗಳನ್ನು ಮೇಲಾಧಿಕಾರಿಗಳ ಗಮನಕ್ಕೆ SDMC ಅವರು ತಂದಿರುವಾಗ ಮಾನ್ಯ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಗಮನಕ್ಕೂ ಸಹ ಈ ಎಲ್ಲ ವಿಷಯಗಳು ಈಗಾಗಲೇ ಬಂದಿವೆ. ಹಾಗಾಗಿ ಈ ಎಲ್ಲ ವಿಷಯಗಳನ್ನು ತೆಗೆದುಕೊಂಡು ಸರ್ಕಾರಿ ಶಾಲೆಯ SDMC ಸದಸ್ಯರು ಇವರ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಎಂಬ ಆಗ್ರಹದೊಂದಿಗೆ ಈಗಾಗಲೇ ಮೇಲಾಧಿಕಾರಿಗೆ ದೂರನ್ನು ಸಲ್ಲಿಸಿದ್ದೂ ಅಲ್ಲದೆ ಮಾಧ್ಯಮದ ಮುಖಾಂತರವೂ ಕೂಡ ಆಗ್ರಹವನ್ನು ಒತ್ತಾಯವನ್ನು ಮಾಡುತ್ತಲೇ ಬಂದಿದ್ದಾರೆ. ಗ್ರಾಮೀಣ ಭಾಗದ ಶಾಲೆಗಳ ವಿದ್ಯಾರ್ಥಿಯ ಹಿತದೃಷ್ಟಿಯಿಂದ ಇಂತಹ ಒಬ್ಬ ವ್ಯಕ್ತಿ ನಮ್ಮ ಕ್ಷೇತ್ರದಲ್ಲಿ ಇರಬಾರದು ಹಾಗೂ ಅವರ ನಡವಳಿಕೆ ಬೇರೆಯವರ ಮೇಲೆ ಪರಿಣಾಮವನ್ನು ಬೀರಿ ಸಮಾಜದ ಹಾಗೂ ಇಲಾಖೆಯ ಸ್ವಾಸ್ಥ್ಯ ಹಾಳಾಗಬಾರದು ಎಂಬ ಸದುದ್ದೇಶದಿಂದಾಗಿ SDMC ಸದಸ್ಯರು ಅವರ ಬದಲಾವಣೆಗಾಗಿ ಆಗ್ರಹಪಡಿಸಿದ್ದಾರೆ. ಅವರ ಆರೋಪಗಳು ಏನಿವೆ ಅವರ ಬಾಯಿಂದಲೇ ಕೇಳೋಣ ಬನ್ನಿ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಅರಳಿಕಟ್ಟಿ CRP ಆದಂಥ ಶ್ರೀಕಾಂತ್ ತಾವರೆ ಅವರು ನಾವು ಹೆಚ್ಚು ಕಡಿಮೆ ಒಂದು 1.5 ವರ್ಷ ಯಾಕೆ ಬಂತು. ಈಗ ನಮ್ಮ ಉಪಾಧ್ಯಕ್ಷರು ನಮ್ಮ ಸಿಬ್ಬಂದಿ ಎಲ್ಲ ಸೇರಿ ನಾವು ಅಧಿಕಾರ ತೊಗೊಂಡ ನಂತರ ಈಗ ಹೊಸ SDMC ರಚನೆ ಆದ ನಂತರ ಅವತ್ತವರು ನಮ್ಮ SDMC ರಚನೆ ಆಗೋ ಟೈಮ್ದಾಗ ಬಂದವರು ಇನ್ನೂವರೆಗೆ ಯಾರಿಗಾರ ಮುಖ ತೋರಿಸ್ಯಾರೋ ಏನು ಮಾಡ್ಯಾರೋ ನೀವೇ ಕೇಳ್ಕೊಂತ್ರಿ. ಆ ನಂತರ ಆದ್ರೆ ನಮ್ಗೆ ಅವ್ರ ಬಗ್ಗೆ ಆರೋಪ ಏನಂತಂದ್ರೆ CRP ಆದಂಥವ್ರು ಇನ್ನೂವರೆಗೆ ನಮ್ಮ ಸ್ಕೂಲಿಗೆ ಯಾವುದೋ ವಿಸಿಟ್ ಮಾಡಿಲ್ಲ. ತಿಂಗಳದೊಳಗೆ 2 ಅಥವಾ 3 ಟೈಮರು ಬರಬೇಕಾಗಿತ್ತು, ಬಂದಿಲ್ಲ. ಮತ್ತು ಇವರು ಮಾಡುವಂಥ ಕೆಲಸದ ವಿಚಾರವನ್ನು ಬಿಟ್ಟು ತಮ್ಮ ವೈಯಕ್ತಿಕ ಕೆಲಸದ ಮೇಲೆ ಜವಾಬ್ದಾರಿ ಭಾಳ ತಗೋತಾರೆ. ಒಂದು ಗೌರ್ಮೆಂಟ್ ಸರ್ವೆಂಟ್ ಅಂದ್ರೆ ಹೆಂಗಿರ್ಬೇಕಂತಂದ್ರೆ ಅವ್ರಿಗೆ ಅದು ಅರಿವಿಲ್ಲ. ಮತ್ತು ಇಂಥ CRP ಇರುವುದರಿಂದ ನಮ್ಮ ಶಾಲೆಯ ಗುಣಮಟ್ಟ ಮತ್ತು ವಿದ್ಯಾರ್ಥಿಗಳ ಶಿಕ್ಷಣ ಭವಿಷ್ಯ ಕೂಡ ಹಾಳಾಗತೈತಿ. ಮತ್ತು ನಮ್ಮ ಶಿಕ್ಷಕರಿಗೆ ಕೂಡ ಒಂದು ಸ್ವಲ್ಪ ತೊಂದರೆ. ಯಾಕಂದ್ರೆ CRP ಆದಂಥವ್ರು ಬಂದ ಈ ರೀತಿ ಹಿಂಗೈತಿ ಇದನ್ನು ಮಾಡ್ರಿ ಅಂತ ಗೈಡೆನ್ಸ್ ಕೊಟ್ರೆ ಏನೋ ಒಂದು ಮುಂದುವರ್ಯಾಕೆ ಒಂದು ಹಾಜಿರತಿ. ಇವರೇ ಇಲ್ಲಿ ಬಂದು ವಿಸಿಟ್ ಕೊಟ್ಟಿಲ್ಲ ಅಂತಂದ್ರೆ 1 ವರ್ಷ ಹೆಚ್ಚು ಕಡಿಮೆ 1 ವರ್ಷ ಮೇಲೆ ಆಯ್ತು. 1.5 ವರ್ಷ ಯಾಕೆ ಬಂತು. ಅವ್ರು ಇನ್ನೂರಿಗೆ ನಮಗೂ ಅವ್ರ ಮುಖ ಪರಿಚಯ ಕಡಿಮೆನ. ಇವರ CRP ಅನ್ನೋದು ನಮಗೆ ಗೊತ್ತಿಲ್ಲ. ಒನ್ ಟೈಮ್ ನೋಡಿದವ್ರು ನಾವು ಹೊಳ್ಳಿ ಅಷ್ಟೇ. ಮತ್ತು ನಾವು ಪ್ರತಿ ತಿಂಗಳ ನಮ್ಮ SDMC ಮೀಟಿಂಗ್ ಇರ್ಬೋದು, ನಮ್ಮ ಪೇರೆಂಟ್ಸ್ ಮೀಟಿಂಗ್ ಅಂತ ಕರೀತಾರೆ ನಮ್ಮ ಸ್ಕೂಲ್ದೊಳಗೆ. ಅವಾಗ ಸದ್ಯ ಅವ್ರು ನಾನು ಫೋನ್ ಮಾಡಿ ಕರೆದ್ರು ಯಾವುದೂ ಮೀಟಿಂಗ್ ಹಾಜರಾಗಿಲ್ಲ. ಅದಕ್ಕಾಗಿ ಇಂಥ ಬೇಜವಾಬ್ದಾರಿ ಮನುಷ್ಯ ಈ ಹುದ್ದೆ ಮಾಡಲಿಕ್ಕೆ ಅನರ್ಹ ಅನ್ನೋ ಕಾರಣದಿಂದ ಈ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳನ್ನ ಉಳಿಸ್ಬೇಕು, ಕನ್ನಡ ಶಾಲೆಗಳನ್ನು ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಮತ್ತು ಮುದ್ದು ಮಕ್ಕಳ ಭವಿಷ್ಯದ ಕಾರಣಕ್ಕಾಗಿ ಇಂಥ ಅನರ್ಹ ಮನುಷ್ಯನನ್ನು ತೆಗೆದು ಹಾಕ್ರಿ ಅಂತೇಳಿ ನಾನು ಈಗಾಗಲೇ ನೋಟಿಸ್ ಕೊಟ್ಟಿದ್ದೇನು. ಅದಕ್ಕಾಗಿ ಅದರಿಂದ ಯಾವುದೇ ನನಗೆ ಉತ್ತರ ಬಂದಿಲ್ಲ. ಅದಕ್ಕೆ ಚಿಕ್ಕ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ನಿಮ್ಮ ಮೀಡಿಯಾವ್ರ ಹತ್ರ ಬಂದು ಕೂಡ ನಾನು ಇದನ್ನು ನನ್ನ ಸಂದರ್ಶನವನ್ನು ಹೇಳ್ತಾ ಇದ್ದೀನಿ. ಇದರ ಮುಂದೆ ನೀವು ಒಂದು ಸ್ವಲ್ಪ ನಮಗೆ ಹೆಲ್ಪ್ ಮಾಡಿ ಮಕ್ಕಳ ಭವಿಷ್ಯಕ್ಕಾಗಿ ಸ್ವಲ್ಪ ಸಾಥ್ ಕೊಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಮತ್ತು ಈ ಶ್ರೀಕಾಂತ್ ತಾವರೆ CRP ಆದಂಥವರು ಒಬ್ಬ ಸರ್ಕಾರಿಯ ವೇತನವನ್ನು ತಗೊಂಡು ಸರ್ಕಾರಿ ಕೆಲಸ ಮಾಡುವಂಥವರು, ಒಂದು ಉನ್ನತ ಹುದ್ದೆಯೊಳಗಿದ್ದಂಥವರು ಶಾಲೆಯ ಸುಧಾರಣೆ ಬಗ್ಗೆ ಹಾಗೂ ಮಕ್ಕಳ
ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸೋದು ಬಿಟ್ಟು ರಾಜಕಾರಣ ಮಾಡ್ಕೊತ ಅಡ್ಡಾಡಕತ್ತಾರು. ಮತ್ತು ಅವ್ರು ಏನು ಮಾಡಕತ್ತಾರಂತಂದ್ರೆ, ನಾನು ಜಗದೀಶ್ ಶೆಟ್ಟರ್ ಪಿ ಅಂತೇಳಿ ಕ್ಯಾಸ ಇಲ್ಲ, ಎಲ್ಲ ನಮ್ಮ ಸಿಬ್ಬಂದಿ ಶಾಲಾ ಸಿಬ್ಬಂದಿಯ ಮೇಲೆ ಕೂಡ ಒಂದು ಸ್ವಲ್ಪ ಶೋಷಣೆ ಮಾಡಿದಾರು. ನಾವು ಪ್ರತಿ ಮನೆಗೆ ಹೋಗಿ ಕೈ ಮುಗಿದು ನಮ್ಮ ಶಿಕ್ಷಣ ಸಿಬ್ಬಂದಿ ಎಲ್ಲರೂ ಹೋಗಿ ಕ್ಯಾಸ ಕೈ ಮುಗಿದು ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳನ್ನು ಒಂದು ಚಲೋ ಹಂತಕ್ಕೆ ತರೋನು. ಗೌರ್ಮೆಂಟ್ ಸ್ಕೂಲ್ ಒಳ್ಳೇದೈತಿ, ಚಲೋ ತಮಗೆ ಶಿಕ್ಷಣ ಕೊಡ್ತಾರೋ ಅಂತೇಳಿ ನಾವು ತಿಳುವಳಿಕೆ ಹೇಳಿ ನಾವು ಇಲ್ಲಿ ಅಡ್ಮಿಷನ್ ಮಾಡ್ಕೋಬೇಕಂತೇಳಿ ನಾವು ಮನೆ ಕೈ ಮುಗಿದು ಕೇಳಾಕತ್ತಿದ್ದೀವಿ. ಅಂಥ ಟೈಮ್ದೊಳಗೆ ಇಂಥ ಒಬ್ಬ ಉನ್ನತ ಅಧಿಕಾರಿ ಹಿಂಗೆ ಇದನ್ನು ಕೆಳಮಟ್ಟಕ್ಕೆ ದೂಡುವಂಥ ಅಧಿಕಾರಿ ನಮಗೆ ಸೇರ್ಪಡೆ ಆಗಿದ್ದಕ್ಕೆ ಇಡೀ ಗ್ರಾಮಸ್ಥರು ಕೂಡ ನಮಗೆ ಬಂದು ಹೇಳಿದ್ದಾರೆ SDMCಗೆ, ನೀವು SDMC ಅವ್ರು ಊರಾಗಿನವ್ರು ಇದ್ದು ಏನು ಮಾಡತ್ತೀರಿ, ಇಂಥ ಒಬ್ಬ ಅಧಿಕಾರಿನ ರಾಜಕಾರಣ ಮಾಡ್ಕೊತ ಹೊಂಟಿದ್ದಾನು, ಅವ್ರ PA ಇವ್ರ PA ಅಂತ ಹೇಳ್ತಾನೆ. ಮತ್ತು ಅವನು ಯಡಿಯೂರಪ್ಪ ಅವ್ರ ಜೋಡಿ ಫೋಟೋ ಅದಾವು, ಆಮೇಲೆ ಜಾರಕಿಹೊಳಿ ಸಾಹೇಬ್ರ ಜೋಡಿ ಫೋಟೋ ಅದಾವು, ಅಲ್ಲಿ ಎಲ್ಲ ರಾಜಕಾರಣ ಇದ್ದಂಥ ಮಂದಿ ಜೋಡಿನ ಸಂಪರ್ಕ ಜಾಸ್ತಿ ಐತಿ. ಗೋರ್ಮೆಂಟ್ ಕೆಲಸ ಮಾಡುವಂಥ ವ್ಯಕ್ತಿ ಆ ಅವಧಿ ಬಿಟ್ಟು ಕಾಸ ತನ್ನ ವೈಯಕ್ತಿಕ ಕೆಲಸಕ್ಕೆ ಹೋಗಲಿ, ಅದಕ್ಕೆ ನಾವು ಬೇಡ ಅನ್ನಂಗಿಲ್ಲ. ಆದ್ರೆ ಶಾಲಾ ಅವಧಿ ಒಳಗೆ ತಮ್ಮ ಕಾರ್ಯನಿರ್ವಹಣೆ ಮಾಡೋದು ಬಿಟ್ಟು ಕಾಸ ತಾವು ರಾಜಕೀಯ ಮಾಡ್ಕೊತ ಹೊಂಟಿದಾರು. ಇದಕ್ಕೆ ನಮಗೆ ಊರಿನ ಜನ ಹಾಗೂ ನಮ್ಮ ಪಂಚಾಯತಿ ಸಿಬ್ಬಂದಿ ಆಯ್ತು ಎಲ್ಲರೂ ಬಂದ ನಮ್ಮ ಮಕ್ಕಳ ಪಾಲಕರು ಕೂಡ ನಮಗೆ ಒಂದು ಸ್ವಲ್ಪ ದೂರ ಸಲ್ಲಿಸಿದ್ದಕ್ಕಾಗಿ ನಾವು ಇದ್ರ ಬಗ್ಗೆ ವಿಚಾರ ಮಾಡಿದ್ವು. ನಮಗೂ ಕೂಡ ಅವ್ರು ಬೈಟ್ ಕೊಟ್ರೆ ಒಂದು ಮಾತಿನ ಚಕಮಕಿ ಆತ. ಯಾಕಂತಂದ್ರೆ ಅವ್ರು ನಮಗೆ ಏನಂತ ಹೇಳಿದಾರು, ನಾವು ಅವ್ರು ಪೇ ಅದು ಅಂತ ನಮಗೂ ಕೂಡ ಅಂದಿದ್ದಾರೆ. ನಮ್ಮ ಸಿಬ್ಬಂದಿಗೆ ಅಷ್ಟಲ್ಲದು ನನಗೂ ಕೂಡ ಮಾತಾಡಿದ್ದಾರೆ ಅವ್ರು. ಆದರೂ ಏನು ರಾಜಕಾರಣ ಮಾಡೋದು ಬೇಡ, ನೀವು ಒಬ್ಬರ ಗೋರ್ಮೆಂಟ್ ಉನ್ನತ ಅಧಿಕಾರಿ ಈ ಇಲಾಖೆ ಒಳಗಿದ್ದ ಈ ಕೆಲಸ ಮಾಡುವಂಥವ್ರು ನೀವು ಇದನ್ನೆಲ್ಲ ಮಾತಾಡಬಾರ್ದು, ಶಾಲೆ ಸುಧಾರಣೆ ಮಾಡೋಣ. ನಾವು SDMC ಅವ್ರು ನಿಮ್ಮ ಜೋಡಿ ಸಾಥದವು ಅಂತ ಯಾವಾಗೂ ನಾವು ಸಾಥ್ ಕೊಟ್ಟಿದ್ದೆವು ಅವ್ರಿಗೆ. ಆದರೂ ಅವರು ತಮ್ಮ ಕೆಲಸ ಮಾಡೋದು ಬಿಟ್ಟು ಕಾಸಿಂತ ರಾಜಕಾರಣ ಮಾಡ್ಕೊತ ಹೋಗೋದು ಒಬ್ಬ ಗೋರ್ಮೆಂಟ್ ಸರ್ವೆಂಟಿಗೆ ಸರಿ ಅನಿಸೋದಿಲ್ಲ ಅನ್ನೋದೊಂದು ಆರೋಪ. ನಾನು ಕನ್ನಡ ಗಂಡು ಮಕ್ಕಳ ಶಾಲೆಯ ಉಪಾಧ್ಯಕ್ಷೆಯಾಗಿ 1.5 ವರ್ಷದ ಮೇಲಾದರೂ ನಮ್ಮ CRP ಆದಂಥ ಶ್ರೀಕಾಂತ್ ತಾವರೆಯವರು ನಾವು SDMC ಮಾಡುವಾಗ ಬಂದವರು ಹೊರತು ಒಳ್ಳೆ ಅವ್ರ ಮುಖ ನೋಡಿಲ್ಲ. ನಾವು ಅವ್ರು ಎಂತಾರದಾರ ಅಂದಮೇಲೆ ಅವ್ರ ರಾಜಕೀಯ ಒಳಗೆ ಫೋಟೋ ತೋರಿಸಿಂದ ಗೊತ್ತಾತು ನಾವು ಇವ್ರಪ್ಪ ಅನ್ನೋದು ಅಂತಂದು. ಅವ್ರು ಅವಾಗ ನೋಡಿಲ್ಲ ಅಂದಮೇಲೆ ನಾವು ಯಾವತ್ತೂ ನೋಡೇನೇ ಇಲ್ಲ ಅವ್ರನ್ನ. ನಾವು ಎಷ್ಟೆಲ್ಲ ಪಾಲಕರು ಕೂಡಿ ಮಕ್ಕಳೊಂದು ಚಟುವಟಿಕೆ ಒಳಗೆ ತಿಂಗಳಾಯ್ತು 2 ತಿಂಗಳಿಗೆ ಒಮ್ಮೆ ಸಭೆ ಕೂಡಿದಾಗ ಅವ್ರನ್ನ ಬರ್ರಿ ಅಂತ ಮುದ್ದಾಂ ಫೋನ್ ಹಚ್ಚಿದ್ರು, ಒಂದು ಸರಿನೂ ಬಂದಿಲ್ಲ ಅವರು. ಆ ಉದ್ದೇಶಕ್ಕಾಗಿ ಮತ್ತು ಟೀಚರ್ಸ್ಗಳು ಯಾವಾಗೋ ನಾವು ಇಲ್ಲಂತಾಗ ಒಮ್ಮೆ ಟೀಚರ್ಗಳಿಗೆ ಬಂದು ವಿಸಿಟ್ ಕೊಟ್ಟು ಅವ್ರ ಮೇಲೆ ಏನೆಲ್ಲ ಅವಾಚ್ಯ ಶಬ್ದಗಳಿಂದ ಬೇಯ್ತಾರ ಅವ್ರನ್ನ ಟೀಚರ್ಸ್. ಆತು ಅಡುಗೆ ಮಾಡೋರು ಸರ ಇಲ್ರಿ ನಮ್ಮನ್ನು ಅದೇ ಥರ ಬೇಯ್ತಾರವರು ಅಂತ ಅವರು ಸರಿ ಹೇಳಾಕತ್ತಿದ್ದಾರೆ ನಮ್ಮನ್ನ. ಎಷ್ಟು ಸತಿ ಆದ್ರೆ ಒಂದು 2-3 ಸರಿ ಆದರೂ ಹೇಳಿದಾರ ಅವಾಚ್ಯ ಶಬ್ದಗಳಿಂದ ನಮ್ಮನ್ನು ಬೇಯಾಕತ್ತಾರ ಅಂತಂದ್ಮೇಲೆ. ಮತ್ತು ಹೆಣ್ಮಕ್ಳಿಗೆ ಎಲ್ಲಿ ಬೆಲೆ ಇಲ್ಲ ಅಂತಂದ್ಮೇಲೆ ಮತ್ತು ನಾವೆಲ್ಲರೂ ಕೂಡಿ ನಮ್ಮ MLA ಆದ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೇಳಿ ಆದರೂ ನಾವು ಹೋಗಿ ಭೇಟಿಯಾಗೋ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ಆದರೂ ಇರಲಿ ಇದೊಂದು ಮೀಡಿಯಾದ ಮುಖಾಂತರವಾಗಿ ತಿಳಿಸೋಣ ಅಂತಂದು ನಾವು ಈ ಮೀಡಿಯಾಕ್ಕೆ ಬಂದಿದ್ದೇವೆ. ಹೀಗಾಗಿ ನಮ್ಮ ತಾವರೆಯವರು ಮಕ್ಕಳ ಬಗ್ಗೆ ಚಟುವಟಿಕೆಗಳು ಏನದಾವ ಅಂತ ಕೇಳೋದಿಲ್ಲ, ಟೀಚರ್ಸ್ಗಳ ಮೇಲೆ ದರ್ಬಾರ್ ಮಾಡಕ್ಕೆ ಬರ್ತಾರೆ. ತಮ್ಮ ಕೆಲಸ ತಾವು ಮಾಡೋದು ಬಿಟ್ಟು ಇನ್ನುಕಾದು ಊರ ಕೆಲಸ ಮಾಡಕ್ಕೆ ಹೋಗಾರ. ಮತ್ತು ಮಕ್ಕಳ ಬಗ್ಗೆ ಒಂದು ವಿಡಿಯೋ ಏನು ಬಿಡಲ್ಲ, ಮಕ್ಕಳು ಇದ್ರ ರಾಜಕಾರಣಿಗಳ ಬಗ್ಗೆನ ವಿಡಿಯೋಗಳು ಇರ್ತಾವೆ ಇವರು. ಹೀಗಾಗಿ ಈ ಮುಖಾಂತರ ನಾ ತಿಳಿಸೋದೇನಪ್ಪ ಅಂದ್ರೆ ಮಕ್ಕಳ ಒಂದು ಚಟುವಟಿಕೆಗಳು ನಾವು ಮೊದಲು ಗಟ್ಟಿಯಾಗಿ ನಿಂತರ ಸರ್ಕಾರಿ ಗೌರ್ಮೆಂಟ್ಗಳ ಶಾಲೆಗಳು ಗಟ್ಟಿಯಾಗಿ ನಿಲ್ತಾವೆ. ಮತ್ತು ನಾವು ಶಾಲೆ ಒಳಗಿರಲ್ಲ, ಮತ್ತು ಶಾಲೆಗಳಂದ್ರೂ ಎಲ್ಲ ಥರದ್ದು ಗೌರ್ಮೆಂಟ್ ಶಾಲೆಗಳು ಅಂದ್ರೆ ಅಷ್ಟೇ. ಮತ್ತು ಇವರು ಒಂದು ಸರಿನೂ ವಿಸಿಟ್ ಕೊಡಲ್ಲ, ಯಾವಾಗಾರು ಬಂದು ಅವಾಚ್ಯ ಶಬ್ದಗಳಿಂದ ಬೇಯ್ತಾರೆ. ಮತ್ತು ಯಾವತ್ತು ನೋಡಿದ್ರು ಗಾಂಧಿ ಶಾಲೆ ಒಳಗದಾರು, ಉರ್ದು ಶಾಲೆ ಒಳಗದಾರು ಅಂತ ಹೇಳ್ತಾರೆ. ಅದೇ ಪ್ರಕಾರ ಒಂದು ವಾರಕ್ಕೊಮ್ಮೆರ ಬಂದು ನಮ್ಮ ಶಾಲೆಗೆ ವಿಸಿಟ್ ಕೊಡ್ಬೇಕು ಅವರು. ಅದು ಇಲ್ಲ ಮತ್ತು ಇನ್ನುಕಾದು ರಾಜಕೀಯ ಮಾಡ್ಕೊಂತ ಹೊಂಟ್ರ ಒಂದು ರಾಜಕೀಯ ಮಾಡ್ಬೇಕು, ಇಲ್ಕೊಂದು ನೌಕರಿಯರ ಮಾಡಬೇಕು. ಈ ಥರವಾಗಿ ಇದು ಬೇಡ್ಕೊಳ್ಳೋದೇನಪ್ಪ ಅಂತಂದ್ರೆ ನಮ್ಮ CRPನ ಗಟ್ಟಿ ಇಲ್ಲ ಅಂದಮೇಲೆ ನಮ್ಮ ಶಾಲೆ ಮುಂದೆ ಗಟ್ಟಿಯಾಗಿ ಇರೋದಿಲ್ಲ. ಯಾಕಂದ್ರೆ ನಾವು ಕೈ ಕಾಲು ಮುಗಿದು ಶಾಲೆಗೆ ಮಕ್ಕಳನ್ನ ಹಚ್ಚೋದ ಇದು ಆಗೈತಿ. ಈಗ ಎಲ್ಲ ಮಕ್ಕಳನ್ನ ಬಾಜು ಮನೆಯೊಳಗೆ ಕೇಳ್ತಾರೋ, ನಿಮ್ಮ ಮಕ್ಳು ಎಲ್ಲ ಹೋಗಾರಪ್ಪ ಅಂದ್ರೆ ಗೌರ್ಮೆಂಟ್ ಶಾಲೆಗೆ ಅಲ್ಲೇ ಹಚ್ತೀರಿ
ಅಲ್ಲೇನೈತಿ ಅಂತಂದು ಮತ್ತು ಇವರ ಆ ಥರ ಅಡ್ಡಾಡಕತ್ರ ಮತ್ತು ನಮ್ಮ ಮಕ್ಕಳನ್ನ ನಾವು ಗೋರ್ಮೆಂಟ್ ನಾಳೆ ಕೇಳ್ತಾರೆ ಯಾವ ಶಾಲೆ ಕಲ್ತೆ ಗೋರ್ಮೆಂಟ್ ಶಾಲೆ ಕಲ್ತ್ರೆ ಅಷ್ಟೇ ನೌಕರಿ ಅಂತಾರೆ. ಇನ್ನು ಬರ್ತಾವೆಲ್ಲ ರೂಲ್ಸ್ಗಳು ಬರ್ತಾವೆ. ಯಾಕಂತಂದ್ರೆ ನಾವು ನಮ್ಮ ಇದ್ದಂಥ ಉಚಿತವಾಗಿ ಎಲ್ಲ ಕೊಡ್ತಕ್ಕಂಥ ಶಾಲೆಗಳನ್ನು ಬಿಟ್ಟು ಭಾಳಷ್ಟು ರೊಕ್ಕ ಕೊಟ್ಟು ಹಚ್ಚೋಕ್ಕಿಂತ ಗೋರ್ಮೆಂಟ್ ಶಾಲೆ ಕಾಯ್ಕೋಬೇಕಪ್ಪ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಮೀಡಿಯಾಕ್ಕೆ ಬಂದಿದ್ದೀವಿ. ಸರ್ ತಾವ್ರೆ ಅವರು ನಮ್ಮ ಕನ್ನಡ ಗಂಡು ಮಕ್ಕಳ ಶಾಲೆಗೆ ನಾವು SDMC ಮಾಡಿದಾಗಿಂದ್ರೂ ಯಾವ ಕಾರಣಕ್ಕೂ ನಮ್ಮ ಶಾಲೆಗೆ ವಿಸಿಟ್ ಕೊಟ್ಟಿಲ್ಲ. ಒಂದ್ ವೇಳೆ ಕೊಟ್ಟಿದ್ದಾದಲ್ಲಿ ನಮ್ಮ ಶಾಲೆಯಲ್ಲಿ ನಾವು ಮೀಟಿಂಗ್ ಇಲ್ಲದ ಟೈಮ್ದಾಗ ಅವ್ರು ಬಂದ ನಮ್ಮ ಶಾಲೆಗಳಲ್ಲಿ ಬಂದು ಹೋಗಿದಾರಂತ ನಮ್ಮ ಶಾಲಾ ಶಿಕ್ಷಕರು ನಮ್ಗೆ ಹೇಳಿದಾರು. ಆದ ಕಾರಣ ಇವ್ರ ಬಗ್ಗೆ ಏನ್ ಹೇಳೋದಂತಂದ್ರ ಇವ್ರು ಯಾವ ಕಾರಣಕ್ಕೂ ನಮ್ಮ ಶಾಲೆಗಳಲ್ಲಿ ಒದಗಿಸಬೇಕಾದಂತ ಸೌಲಭ್ಯಗಳನ್ನ ಯಾವ ಕಾರಣಕ್ಕೂ ನಮಗೆ ಒದಗಿಸಿಕೊಟ್ಟಿಲ್ಲ. ಇವರ ಎಲ್ಲ ರಾಜಕಾರಣಿಗಳ ಹೆಸರುಗಳನ್ನ ದುರ್ಬಳಕೆ ಮಾಡಿಕೊಂಡು ಜಗದೀಶ್ ಶೆಟ್ಟರ್ ಅವರ ಹೆಸರಾಗಲಿ, BS ಯಡಿಯೂರಪ್ಪನವ್ರ ಹೆಸರಾಗಲಿ, ಆಗ ಇನ್ನುಳಿದ ಎಲ್ಲ ರಾಜಕಾರಿಗಳ ಹೆಸರುಗಳನ್ನು ದುರ್ಬಳಕೆ ಮಾಡಿಕೊಂಡು ನಾ ಅವ್ರ ಪಿ ನಾ ಇವ್ರ ಪಿ ಅಂತ ಹೇಳ್ಕೊಂಡು ಅಡ್ಡಾಡೋದ್ರಲ್ಲಿ ಯಾವ ಸಂದೇಶವೂ ಇಲ್ಲ. ಯಾಕಂತಂದ್ರೆ ಇವರು ಉಂಡಂಥ ಒಬ್ಬ ಶಿಕ್ಷಣ ಅಧಿಕಾರಿಯಾಗಿ ಮಾಡಬೇಕಾದದ್ದು ಏನಂತಂದ್ರೆ ನಮ್ಮ ಶಾಲೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಡ್ಬೇಕು. ಇವ್ರಿಗೆ ಹುಡುಗರಿಗೆ ಚಿಕ್ಕ ಮಕ್ಕಳಿಗೆ ಏನಾಗಬೇಕಾಗೈತಿ, ನಮ್ಮ ಶಾಲಾ ಸಿಬ್ಬಂದಿಗಳಿಗೆ ಏನಾಗಬೇಕಾಗೈತಿ, ಇದನ್ನು ಮಾಡಿಕೊಡುವ ಉದ್ದೇಶ ಇವ್ರದ್ದು ಇರ್ತೈತಿ. ಕರೆ ಇವರು ಅದನ್ನು ಯಾವುದೂ ಸ್ಪಂದಿಸಾತಿಲ್ಲ. ಆದ ಕಾರಣಕ್ಕೆ ಇವ್ರನ್ನ ಯಾವುದೇ ಕಾರಣಕ್ಕಾಗಿ ಇವ್ರ ಮ್ಯಾಗ ಕ್ರಮ ಜಾರಿ ಆಗಬೇಕಾಗಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇವರು SR ತಾವ್ರೆ ಅವರು CRP ಅವರು ಅದಕ್ಕೆ CRP ಅವರು ಆಗಿದ್ದಾರೆ ರೀ. ಆದ್ರೆ ಇವರು ಯಾವಾಗೂ ಶಾಲೆ ಬಗ್ಗೆ ಕಾಳಜಿ ಅನ್ನೋದೇ ಇಲ್ರಿ ಅವರಿಗೆ. ಒಬ್ಬರು CRP ಆದಂಥವ್ರು ರೀ. ಮತ್ತು ಇವರು ಶಾಲೆಗೆ ವಿಸಿಟ್ ಕೊಡಲಿಲ್ಲ ಮಾಡಲಿಲ್ಲ ಅಂದ್ರಿ ಶಾಲೆ ಅಭಿವೃದ್ಧಿ ಆಗೋದೇ ಯಾವಾಗ. ತಾವ್ರೆ ಅವ್ರಿಗೆ ರಗಡ್ ಸಲ ಹೇಳಿದ್ರು, ಸರ್ ನಮ್ದು ನೋಡ್ರಿ ಈ ಶಾಲೆ ಬಗ್ಗೆ ಅಟ ವಿಚಾರ ಮಾಡಿರಿ, ಏನು ನಿಮ್ದು ಗೌರ್ಮೆಂಟದಿಂದ ಏನು ಸೌಲಭ್ಯಗಳನ್ನ ನಾವು ಏನು ತರಬೇಕಾಗಿದ್ರಲ್ಲ ಅವ್ನು ನಮಗೆ ತಿಳಿಸ್ಕೊಡ್ರಿ, ನಮಗೆ ಮಾರ್ಗದರ್ಶನ ಮಾಡಿರಿ, ನಾವು ಎಲ್ಲಿ ಆಫೀಸ್ಗೆ ಹೋಗ್ಬೇಕು ಮಾಡಬೇಕು ಅವನ್ನೆಲ್ಲ ಮಾಡ್ಕೋತವಂತ ಹೇಳಿದ್ರು ರೀ. ಅಷ್ಟಾಗಿ ಇವ್ರು ಅದರ ಬಗ್ಗೆ ತಲೆನ ಕೆಡಿಸ್ಕೊಲ್ಲಲ್ರಿ. ಅದಕ್ಕಾಗಿ ಇವ್ರನ್ನ ನಮಗೆ ಬ್ಯಾಡ್ರಿ, ಬ್ಯಾಡ್ ಅಂತ ಹೇಳ್ಕಾರ ನಾವು ಇವ್ರನ್ನ ತಕ್ಷಣ ಇವ್ರ ಬಗ್ಗೆ ಕ್ರಮ ಕೈಗೊಳ್ಳ್ರಿ ಅಂತ ಹೇಳ್ಕಾರ ಇವ್ರನ್ನ ಇದನ್ನು ಮಾಡ್ರಂತ ಎಲ್ಲರಿಗೂ ಈ DDP ಅವ್ರಿಗೆ ಆಗಲಿ ಮತ್ತು ಇವು ಮಾನ್ಯ ಜಿಲ್ಲಾಧಿಕಾರಿಗಳಿಗಾಗಲಿ ಎಲ್ಲರಿಗೂ ಮನವಿ ಮಾಡಿದವ್ರಿ. ಆದ್ರೆ ಅವ್ರಿಗೆ 1.5 ತಿಂಗಳು ಆತು ರೀ, ಇನ್ನೂ ಅವ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡಲ್ರಿ. ಸೂಕ್ತ ಕ್ರಮ ದೌಡ್ ಕೈಗೊಳ್ಳಲ್ಲ ಅಂತ ಹೇಳ್ಕಾರ ನಾವು ಈ ಮೀಡಿಯಾದ ಮುಖಾಂತರ ಕೇಳಾಕತ್ತವ್ರಿ. ಮತ್ತು ಇವರು ದೌಡ ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ನಮ್ಮ ಮಾನ್ಯ ಶಾಸಕರಾಗಲಿ MP ಅವರಾಗಲಿ ಇವ್ರ ಗಮನಕ್ಕೂ ನಾವು ತರ್ತಾವಂತ ಹೇಳ್ಕಾರ ಹೇಳಕ್ಕೆ ಇಚ್ಛೆ ಪಡ್ತವ್ರಿ. ಪ್ರತಿಷ್ಠಿತ ರಾಜಕಾರಣಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಅವರ ಫೋಟೋಗಳನ್ನು ಬಳಸಿಕೊಂಡು ಆ ಫೋಟೋಗಳನ್ನು ತಾವು ಕಾರ್ಯನಿರ್ವಹಿಸುತ್ತಿರುವ ಇಲಾಖೆಯ ವಾಟ್ಸಪ್ ಗ್ರೂಪಿನಲ್ಲಿ ಇಂತಹ ಫೋಟೋಗಳನ್ನು ಶೇರು ಮಾಡಿಕೊಳ್ಳುವ ಉದ್ದೇಶವಾದರೂ ಏನು? ತುಂಬ ಖಾಸಗಿ ಆಗಿರುವ ಇಂತಹ ಫೋಟೋಗಳನ್ನು ಸಾರ್ವಜನಿಕವಾಗಿ ಹಾಗೂ ಇಲಾಖೆಯ ವಾಟ್ಸಪ್ ಗ್ರೂಪಿನಲ್ಲಿ ಶೇರು ಮಾಡಿಕೊಂಡಿರುವುದರ ಉದ್ದೇಶವಾದರೂ ಏನು? ಇಂಥ ಅಧಿಕಾರಿಗಳು ಅಥವಾ ಇಂತಹ ರಾಜಕಾರಣಿಗಳ ಬೆಂಬಲ ನನಗಿದೆ, ಹಾಗಾಗಿ ನನ್ನನ್ನು ಯಾರೂ ಏನೂ ಮಾಡಿಕೊಳ್ಳಲು ಆಗುವುದಿಲ್ಲ ಎಂಬ ಅಹಂಕಾರದ ಭಾವನೆಯೇ? ಅಥವಾ ಇವರೆಲ್ಲರ ಫೋಟೋವನ್ನು ಬಳಸಿಕೊಂಡು ಆ ಪ್ರಭಾವವನ್ನು ತಮ್ಮ ಸುತ್ತಮುತ್ತಲಿನ ಅಧಿಕಾರಿಗಳ ಮೇಲೆ, ಜನಸಾಮಾನ್ಯರ ಮೇಲೆ ಹೇರುವಂತಹ ತಂತ್ರವೇ? ಹಾಗಾಗಿ ಈ ಬಗ್ಗೆ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಅಗತ್ಯ ಗಮನವನ್ನು ಹರಿಸುವುದು ಉತ್ತಮ. CRP ತಾವರೆ ಅವರ ಬಗ್ಗೆ SDMC ಸದಸ್ಯರು, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮತ್ತು DDPI ಬೆಳಗಾವಿ ಇವರಿಗೆ ಲಿಖಿತವಾಗಿ ದೂರನ್ನು ನೀಡಿದ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ CEO ಮತ್ತು DDPI ಈ ಮೂರೂ ಕಚೇರಿಗಳಿಂದ ಇವರ ಮೇಲೆ ಸೂಕ್ತ ವಿಚಾರಣೆಯನ್ನು ನಡೆಸಿ ಸೂಕ್ತವಾದ ಕ್ರಮವನ್ನು ಜರುಗಿಸಬೇಕೆಂಬ 3 ಪತ್ರಗಳನ್ನು ಸಹ ಈಗಾಗಲೇ ಬರೆದಿದ್ದಾರೆ. ಇಷ್ಟೆಲ್ಲ ಘಟನಾವಳಿಗಳು ನಡೆದಿದ್ದರೂ ಸಹ ಯಾರೂ ಈ ಬಗ್ಗೆ ತಕ್ಷಣಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂತಹ ಆಪಾದನೆಗಳು ಕೂಡ ಕೇಳಿ ಬಂದಿವೆ. ಪ್ರಮುಖವಾಗಿ BO ಕಚೇರಿಗೆ ಈಗಾಗಲೇ ಈ ಎಲ್ಲ ವಿಷಯಗಳ ಕುರಿತಂತೆ ಮಾಹಿತಿ ಇದ್ದು ಅವರು ಈಗಾಗಲೇ ತನಿಖೆಗಾಗಿ ಸಿಬ್ಬಂದಿಯನ್ನು ನೇಮಕ ಮಾಡಿ ಕಳಿಸಿರುತ್ತಾರೆ. ಆದರೆ ಆ ಸಿಬ್ಬಂದಿ ವಿಚಾರಣೆಯನ್ನು ನಡೆಸಿದ ಮೇಲೆ ಆ ವರದಿಯನ್ನು ಈವರೆಗೂ BO ಅವರಿಗೆ ತಲುಪಿಸಿಲ್ಲ. ಹಾಗಾದರೆ BO ಕಚೇರಿಯಲ್ಲಿಯೇ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅವ್ಯವಸ್ಥೆಗಳು ನಡೆದಿವೆಯೇ ಎಂಬ ಅನುಮಾನಗಳು ದಟ್ಟವಾಗುತ್ತಿವೆ. ಹಾಗಾದರೆ
BEO ಕಚೇರಿಯನ್ನು ತಾವರೇ ಎಂಬ ವ್ಯಕ್ತಿ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾನೆಯೇ ಎಂಬ ಅನುಮಾನಗಳು ಮೂಡುತ್ತಿವೆ. ವಿಚಾರಣೆ ಅಧಿಕಾರಿಗಳಾಗಿ ಇಬ್ಬರು ಹೊನ್ನೂರು ಸರ್ ಅಂತೇಳಿ, ಇನ್ನೊಬ್ಬರು ಡಾಲಿ ಸರ್ ಅಂತೇಳಿ, ಅವರು ಸುಮಾರು 2 ಗಂಟೆಗಳ ಕಾಲ ನಮ್ಮ ಹತ್ರ ಕೂತ್ಕೊಂಡು ಎಲ್ಲ ಚರ್ಚೆ ಮಾಡಿಕೊಂಡು ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಈಗ ನಾವು ಏನು ಸಬ್ಮಿಟ್ ಮಾಡಿದೆವು ಅದನ್ನ ಅಲ್ಲೋದಲೇ ಮತ್ತು ಇನ್ನೂ ಹಲವಾರು ವಿಷಯಗಳು ಕೂಡ ಅವ್ರಿಗೆ ನಾವು ಹೇಳಿದೆವು. ಇವ್ರ ಬಗ್ಗೆ ಕಂಪ್ಲೇಂಟ್ ಅವನ್ನೆಲ್ಲ ಒಂದಷ್ಟು ಹೆಣ್ಮಕ್ಳ ಮೇಲೆ ಆಪಾದನೆ ಇದ್ದು ಅವನ್ನೆಲ್ಲ ಅವ್ನ ಕಳಕಿಗೆ ತರಬಾರ್ದು ಅಂತೇಳಿ ನಾವು ಅವ್ರ ಮುಂದೆ ವಿಷಯ ಹೇಳಿದ್ದೀವಿ, ಇದ್ರಾಗ ಮೆನ್ಷನ್ ಮಾಡಿಲ್ಲ. ಆದ್ರೆ ಇವ್ರು ನಮಗೇನಂತ ಹೇಳಿದ್ರು, 2 ದಿವಸದೊಳಗಾಗಿ ನಿಮ್ಗೆ ಇದ್ರ ಬಗ್ಗೆ ರಿಪೋರ್ಟ್ ಹೇಳ್ತಾ ಬಂದಾರು. ಈಗ 4 ದಿವಸ ಆದರೂ ಇನ್ನೂರಿಗೆ ರಿಪೋರ್ಟ್ ಬಂದಿಲ್ಲ. ಇದ್ರ ಬಗ್ಗೆ ಏನಾರ ಮಾಹಿತಿ ಕೊಡಲಿಲ್ಲ ಅಂದ್ರೆ ನಾವು ಮೇಲಾಧಿಕಾರಿ ಕಡೆ ಹೋಗ್ಕೋವು ನಿಮ್ಮ ಹೆಸರು ಮೇಲೂ ಅಂತೇಳಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗಾದರೆ BEO ಕಚೇರಿಯಿಂದ ಆಗಬೇಕಾದಂತಹ ಎಲ್ಲ ವಿಚಾರಣೆ ಹಾಗೂ ಶಿಸ್ತು ಕ್ರಮದ ಬಗ್ಗೆ ತೆಗೆದುಕೊಳ್ಳುವಂಥ ವ್ಯವಸ್ಥೆ ಯಾವ ಲೋಪದೋಷಗಳಿಂದ ಕೂಡಿದೆ ಅನ್ನುವಂಥ ಆರೋಪಗಳಿಗೆ ಆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳೇ ಉತ್ತರಿಸಬೇಕಾಗಿದೆ. ಹಾಗಾಗಿ ಈ ಎಲ್ಲ ಅನುಮಾನಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ BEO ಕಚೇರಿ, BEO ಹಾಗೂ ಸಂಬಂಧಪಟ್ಟಂಥ ವಿಚಾರಣಾ ಅಧಿಕಾರಿಗಳು ತುರ್ತಾಗಿ ಕ್ರಮ ಕೈಗೊಳ್ಳದೇ ಹೋದರೆ ಮುಂದಿನ ದಿನಗಳಲ್ಲಿ ಶಿಕ್ಷಣ ಇಲಾಖೆಯ ವ್ಯವಸ್ಥೆಗೆ ಭಾರೀ ಹೊಡೆತ ಬೀಳಲಿದೆ. ಹಾಗಾಗಿ ಇನ್ನು ಮುಂದಾದರೂ ಸಹ ಈ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ.